ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ 403ನೇ ಗುರುವೈಭವೋತ್ಸವ ಕಾರ್ಯಕ್ರಮ ನಡೀತಿದೆ. ಇಲ್ಲಿಗೆ ಸಾಕಷ್ಟು ಭಕ್ತರು ಕೂಡ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಬರುವಂಥ ಭಕ್ತರಿಗೆ ಬರಗಾಲ, ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಈಗ ತುಂಗಭದ್ರೆ ಸಂಪೂರ್ಣ ಬರಿದಾಗಿರುವ ಹಿನ್ನೆಲೆಯಲ್ಲಿ ಪುಣ್ಯ ಸ್ನಾನಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬೋದು. ನಾನೀಗ ಮಂತ್ರಾಲಯ ಮಠದ ಪ್ರಾಂಗಣದಲ್ಲಿ ನದಿ ತೀರದಲ್ಲಿ ಇರ್ತಕ್ಕಂಥದ್ದು ನೀವು ನೋಡಬಹುದು. ಇಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಏನು ತುಂಗಭದ್ರಾ ನದಿ ಅಂತ ಹೇಳ್ತಾ ಇದ್ದೀವಿ, ಇದು ಏನು ರಾಯರ ಒಡಲಲ್ಲಿ ಹರಿತಕ್ಕಂಥ ಒಂದು ತುಂಗಭದ್ರಾ ನದಿ ಸಾಕಷ್ಟು ಈ ಒಂದು ಸ್ಥಳಕ್ಕೆ ವೈಭವ ಹೆಸರನ್ನು ತಂದುಕೊಟ್ಟಿತ್ತು. ಆದರೆ ಇವತ್ತು ಮಳೆ ಕೊರತೆ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ತುಂಗಭದ್ರೆ ಒಡಲು ಖಾಲಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂತಹ ನೀರು ಅಲ್ಲಲ್ಲಿ ಕೂಡ ನೀರು ನಿಂತಿರ್ತಿತ್ತು ಪ್ರತಿ ವರ್ಷ. ಆದರೆ ಈ ವರ್ಷ ಎಲ್ಲೂ ಕೂಡ ನೀರು ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಂದರೆ ಒಂದು ಹನಿ ನೀರು ಕೂಡ ಈಗ ಈ ಒಂದು ನದಿಯಲ್ಲಿ ಕಾಣದೇ ಇರುವಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬರುವಂಥ ಅಸಂಖ್ಯಾತ ಭಕ್ತರಿಗೆ ಎಲ್ಲೋ ಒಂದು ಕಡೆ ನಿರಾಸೆ ಮೂಡಿಸಿದೆ ಅಂತಲೇ ಹೇಳ್ಬೋದು. ನೀರು ಇಲ್ದಿರೋದು ನೋಡಿ ಸಾಕಷ್ಟು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನೀರೇ ಇಲ್ಲದಿರೋದ್ರಿಂದ ಇಲ್ಲಿ ಸಾಕಷ್ಟು ನಿರಾಸೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಭಕ್ತರಿಗೆ. ಹಾಗಾಗಿ ಮಠದ ವತಿಯಿಂದ ಕೂಡ ಇಲ್ಲಿ ಒಂದಷ್ಟು ಸೌಲಭ್ಯಗಳನ್ನು ಕೂಡ ಕೊಡಲಾಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು, ಈ ಒಂದು ಸ್ನಾನಘಟ್ಟ ಅಂತ ಮಾಡಿರ್ತಕ್ಕಂಥ ಒಂದಷ್ಟು ನಳಗಳನ್ನು ಮಾಡುವ ಮುಖಾಂತರ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ. ಆದರೂ ಕೂಡ ಇಲ್ಲಿ ಬರುವ ಭಕ್ತರಿಗೆ, ಅಸಂಖ್ಯಾತ ಭಕ್ತರಿಗೆ ಇಷ್ಟು ಎಲ್ಲಿ ಸಾಲುತ್ತೆ. ಹಾಗಾಗಿ ಕೆಲವೊಂದಷ್ಟು ಜನರು ಇಲ್ಲಿ ಒಂದಷ್ಟು ನೀರಿನ ಕ್ಯಾನ್ಗಳನ್ನು ಹಾಕ್ಕೊಳ್ಕೊಂಡು ನದಿಯಲ್ಲಿ ಇಳ್ಕೊಂಡು ಆ ನೀರಿನ ಕ್ಯಾನ್ ಅಂದರೆ ನಾವು ಕುಡಿಯೋದಕ್ಕೆ ಬಳಸ್ತಕ್ಕಂಥ ನೀರಿನ ಕ್ಯಾನ್ ಮುಖಾಂತರ ದುಡ್ಡು ಕೊಟ್ಟು ತೊಗೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ರೀತಿಯಂತಹ ಒಂದು ಸಮಸ್ಯೆ ಬಂದೋಗುತ್ತೋ ಗೊತ್ತಿಲ್ಲ. ಆದರೆ ಮಠ ಮತ್ತು ಮಠದ ವ್ಯವಸ್ಥಾಪಕರು ಮತ್ತು ಶ್ರೀಗಳು ಹೇಳಿರೋ ಪ್ರಕಾರ ಈಗ ನಾವು ಕೂಡ ನೀರಿನ ವ್ಯವಸ್ಥೆ 24 ಗಂಟೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ನಾನಘಟ್ಟನ್ನು ಮಾಡಿರ್ತಕ್ಕಂಥದ್ದು ನಿಗದಿತ ಸಮಯದವರೆಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಬರುವ ಭಕ್ತರಿಗೆ ಯಾವುದೇ ರೀತಿಯಾದಂಥ ಕುಡಿಯೋ ನೀರಿನಿಗೆ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ನಾನಕ್ಕೆ ಮಾತ್ರ ನಿಗದಿತ ಸಮಯಕ್ಕೆ ಮುಂದಿನ ದಿನಗಳಲ್ಲಿ ನೀರು ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಿರೋದು ಎಲ್ಲೋ ಒಂದು ಕಡೆ ಭಕ್ತರಿಗೆ ನಿರಾಸೆ ಮೂಡಿಸಿದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳ ರಜೆ ಇದ್ದರೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಠ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದರೂ ಕೂಡ ನೀರಿನ ಒಂದು ಸಮಸ್ಯೆ ಬಗೆಹರಿದ ಒಂದು ಕಗ್ಗಂಟಾಗಿ ಮಂತ್ರಾಲಯ ಮಠಕ್ಕೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ ದಿನ್ನಿ, ಪವರ್ ಟಿವಿ, ರಾಯಚೂರು.